ಸರ್ ಎಕ್ಕ ಅಂತ ಬಂದಾಗ ನಾವಿಲ್ಲಿ ಆಂಕರ್ ಅಂತ ಕೂತಿಲ್ಲ, ಜರ್ನಲಿಸ್ಟ್ ಅಂತ ಕೂತಿಲ್ಲ, ನಿಮ್ಮ ಅಭಿಮಾನಿ ಅಂತ ಕೂತ್ಬಿಟ್ಟು ಹೇಳ್ತಾ ಇದ್ದೀನಿ. ಎಕ್ಕ ಸಿನಿಮಾ ನೋಡಿ ನಾನೀಗೊಂದು ಅಭಿಮಾನಿಯಾಗಿ ಕೇಳ್ತೀನಿ ಸರ್, ಪ್ರತಿಯೊಂದು ಸಿನಿಮಾ ಕೂಡ ರಿಲೀಸ್ ಆದಾಗ ಹಂಗಿರುತ್ತೆ, ಹಿಂಗಿರುತ್ತೆ, ಅದಿರುತ್ತೆ, ಇದಿರುತ್ತೆ ಎಲ್ಲವನ್ನೂ ಕೂಡ ಹೇಳ್ತಾರೆ. ಬಟ್ ನಾನೀಗ ಕೇಳ್ತೀನಿ ಸರ್, ಎಕ್ಕ ಸಿನಿಮಾ ನೋಡಿ ನಾನು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಯಾವ ಹ್ಯಾಂಗ್ ಓವರ್ನಲ್ಲಿ ಹೋಗ್ತೀನಿ ಸರ್? ನೀವು ಥಿಯೇಟ್ರಿಂದ ಆಚೆ ಹೋಗ್ತಾ ನಿಮ್ಮ ಮನಸ್ಸಲ್ಲಿ ಒಂದು ತೂಕ ಇರುತ್ತೆ. ಅದು ಯಾವ ರೀತಿ ಯಾವ ಇಮೋಷನ್ಗಂತ ಹೇಳೋಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ಬೇರೆ ರೀತಿ ಕನೆಕ್ಟ್ ಆಗ್ಬೋದು. ಬಟ್ ಖಂಡಿತ ಆ ಸಿನಿಮಾ ಕಾಡುತ್ತೆ. ಸೂಪರ್, ಇದು ನಮ್ಮ ನಂಬಿಕೆ ಸರ್. ಈಗ ನನ್ನ ಕೈಯಲ್ಲಿ ಮೊಬೈಲ್ ಇದೆ, ಈ ಮೊಬೈಲಲ್ಲೇ ನಾನು ಪ್ರತಿನಿತ್ಯ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬ್ಯಾಂಗಲ್ ಬಂಗಾರಿ ನೋಡ್ತೀನಿ, ಆ ರೀಲ್ಸ್ಗಳು ನೋಡ್ತೀನಿ, ಬೇರೆ ಬೇರೆ ಏನೇನೋ ನಗಬಹುದು, ಅಳುಬಹುದು, ಅಥವಾ ಇನ್ನೊಂದು ಏನೋ ನೋಡ್ಬೋದು, ಪ್ರತಿಯೊಂದನ್ನು ನಾನು ಇಲ್ಲೇ ನೋಡ್ಬೋದು. ನಾನು ಥಿಯೇಟ್ರಿಗೆ ಬಂದು ದುಡ್ಡು ಕೊಟ್ಟು ಆ ಎಕ್ಕ ಸಿನಿಮಾವನ್ನ ಯಾಕೆ ನೋಡ್ಬೇಕು? ಮೊದಲನೇದಾಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡೋದು ನೀವಿದ್ದೀರಾ, ಓಕೆ, ನಿಮ್ಮ ಅಭಿಮಾನಿ ಆಕ್ಚುಲಿ ಸಿನಿಮಾ ಥಿಯೇಟ್ರಲ್ಲಿ ಯಾಕೆ ನೋಡೋದು ಅಂತ, ಇವಾಗ ಒಂದು ಅನುಭವನ ನಾವು ಒಬ್ಬರೇ ಫೀಲ್ ಮಾಡೋದಕ್ಕೂ ಜೊತೆಗೆ ಒಂದು 100 ಜನ ಜೊತೆ ಫೀಲ್ ಮಾಡೋಕ್ಕೂ ಸಖತ್ ವ್ಯತ್ಯಾಸ ಇದೆ. ಇವಾಗ ನೀವ್ ಹೇಳಿದ್ರೆ ರೀಲ್ಸ್ ನೋಡ್ತಾ ಇರ್ತೀರಾ, ಒಂದು ಜೋಕ್ ನಕ್ಕಿದ್ರೆ ಏನು ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ, ನಿಮ್ ಫ್ರೆಂಡಿಗೆ ಶೇರ್ ಮಾಡ್ತೀರಾ, ಅವ್ರು ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ, ಅವ್ರು ನೋಡಿದ್ರೆ ಅಲ್ಲಿ ನಗ್ತಾರೆ, ಇನ್ನೊಬ್ರು ಇನ್ನೊಂದ್ ಕಡೆ ನಗ್ತಾರೆ. ಬಟ್ ಅದೇ ನೀವು 3 ಜನ ಕೂತ್ಕೊಂಡು ಒಟ್ಟಿಗೆ ನೋಡಿದಾಗ ನಿಮ್ಗೆ ಎಷ್ಟು ನಗು ಬರುತ್ತೆ. ಒಬ್ರು ನಕ್ಕಿದ್ರೆ ಇನ್ನೊಬ್ರಿಗೆ ಇನ್ನೂ ಜಾಸ್ತಿ ನಗು. ಅದನ್ನೇ ಇಮ್ಯಾಜಿನ್ ಮಾಡಿ 100 ಜನ 1000 ಜನ ಒಟ್ಟಿಗೆ ಒಂದು ಇಮೋಷನ್ ಫೀಲ್ ಮಾಡೋದಿದೆಯಲ್ಲ, ಕೋಪ ಆಗಿರಲಿ, ನೋವಾಗಿರಲಿ, ನಗು ಆಗಿರಲಿ, ಎಕ್ಸೈಟ್ಮೆಂಟ್ ಆಗಿರಲಿ, ಒಟ್ಟಿಗೆ ಫೀಲ್ ಮಾಡೋದಿದೆಯಲ್ಲ ಇಮೋಷನ್ನು, ಅದು ಬೇರೆ ಎಲ್ಲೂ ಸಾಧ್ಯ ಇಲ್ಲ, ಥಿಯೇಟ್ರಲ್ಲಿ ಮಾತ್ರ ಸಾಧ್ಯ. ಸೊ ನಾವು ಪ್ರತಿಯೊಬ್ರು ನಾವು ಸಿನಿಮಾ ಮಾಡಿದಾಗ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವೇನು ಹೇಳ್ತೀವಿ, ಅಫ್ಕೋರ್ಸ್ ಇವಾಗ ಇರೋ ಸೌಂಡಿಂಗು ಈ ಫೋನಲ್ಲಿ ಕೇಳೋದಕ್ಕೂ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಸ್ಕ್ರೀನ್. ಮೊನ್ನೆ ನಾನು ಇನ್ಫ್ಯಾಕ್ಟ್ ಯಾವುದೋ ಒಂದು ಪ್ರೆಸ್ ಮೀಟಲ್ಲೇ ನಾನು ಫಸ್ಟ್ ಟೈಮ್ ಬ್ಯಾಂಗಲ್ ಬಂಗಾರಿ ನಾನು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದೆ. ಲೈಕ್ ಅಷ್ಟೊಂದು ಸತಿ ಸಾಂಗಲ್ಲಿ ನೋಡಿದ್ದೀನಿ, ನಾನೇ ಪಿಕ್ಚರಲ್ಲಿ ಬೇರೆ ನಾನೇ ಮಾಡಿದ್ದೀನಿ. ಬಟ್ ನನಗೆ ಒಂಥರ ಖುಷಿ ಆಯ್ತು, ಇಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ಅನುಭವ, ಅದನ್ನ ಯಾವುದೇ ಕಾರಣಕ್ಕೂ ಫೋನ್ ಆಗಲಿ ಟಿವಿ ಆಗಲಿ ರಿಪ್ಲೇಸ್ ಮಾಡಕ್ ಸಾಧ್ಯನೇ ಇಲ್ಲ. ಸೂಪರ್ ಸರ್. ಜುಲೈ 18 ಎಕ್ಕ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಇಡೀ ಕರ್ನಾಟಕದ ಜನತೆ ಪ್ರೀತಿಯಿಂದ ಕಾಯ್ತಾ ಇದ್ದಾರೆ ಸಿನಿಮಾ ನೋಡಬೇಕು ಅಂತ ಹೇಳಿ. ನೀವು ಕೂಡ ಮನೆಗೆ ಹೋಗಿ ಪ್ರತಿಯೊಂದು ಊರುಗಳಿಗೆ ಹೋಗಿ ಎಕ್ಕ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ಆ ಎಲ್ಲಾ ಪ್ರೀತಿಯ ಜನತೆಯ ನಡುವೆ ನಿಂತವ್ರಿಗೆ ಫೋಟೋ ಕೊಟ್ಟಿದ್ದಾಗಿರ್ಬೋದು, ಪ್ರಮೋಷನ್ ಮಾಡಿದ್ದಾಗಿರ್ಬೋದು, ಎಲ್ಲವನ್ನ ಅದ್ಭುತವಾಗಿ ಮಾಡಿದ್ದೀರಾ ಸರ್. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಸರ್? ತುಂಬ ಚೆನ್ನಾಗಿತ್ತು. ಏನಂದರೆ ಇವಾಗ ಸಿನಿಮಾ ರಿಲೀಸ್ ಮುಂಚೆ ಒಂದಿಷ್ಟು ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದ ತೊಗೊಬೇಕು ಅಂತ ಮುಂಚೆಯಿಂದ ಪ್ಲ್ಯಾನ್ ಇತ್ತು. ಕರೆಕ್ಟಾಗಿ ಶೂಟಿಂಗ್ ಎಲ್ಲ ಮುಗೀತು. ಇವಾಗ ಸ್ವಲ್ಪ ಟೈಮ್ ಇರೋದ್ರಿಂದ ಎಲ್ಲ ಒಂದಿಷ್ಟು ದೇವಸ್ಥಾನಗಳಿಗೆಲ್ಲ ವಿಸಿಟ್ ಮಾಡ್ತಾಯಿದ್ದೀವಿ. ಫಸ್ಟ್ ಏನು ಖುಷಿ ಅಂದರೆ ಹೋದವ್ರಿಗೆಲ್ರಿಗೂ ಇವಾಗ ಈ ಹಾಡು ಮುಖಾಂತರಂತೂ ಸಿನಿಮಾ ಗೊತ್ತಾಗ್ಬಿಟ್ಟಿದೆ. ಸೊ ಎಲ್ಲರೂ ಇವಾಗ ಎಷ್ಟೊಂದು ಜನ ಎಕ್ಕಾನಿಗೆ ಇದು ಬ್ಯಾಂಗಲ್ ಬಂಗಾರಿ ಪಿಕ್ಚರ್ ಬರ್ತಿದೆಯಲ್ಲ ಅಂದರು. ಸೊ ಒಟ್ಟಿನಲ್ಲಿ ಸಿನಿಮಾ ರೀಚ್ ಆಗ್ತಿದೆ. ಆ್ಯಂಡ್ ಮನೆಯವ್ರಿಗೆ ಪ್ರತಿಯೊಬ್ಬರಿಗೂ ರೀಚ್ ಆಗ್ತಿದೆ. ನಮ್ಮ ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಲೈಕ್ ಬೇರೆ ಬೇರೆ ದೇಶಗಳಲ್ಲೂ ಎಷ್ಟೊಂದು ಜನ ಕನ್ನಡದವ್ರು ಇವತ್ತು ಡ್ಯಾನ್ಸ್ ಮಾಡ್ತವ್ರೆ, ರೀಲ್ಸ್ ಮಾಡ್ತವ್ರೆ. ಆ್ಯಂಡ್ ಅಫ್ಕೋರ್ಸ್ ಅವ್ರ ಹತ್ರ ಮಾತಾಡಿದಾಗೆಲ್ಲ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ನಾವು ಟ್ರಾವೆಲ್ ಮಾಡಿದಾಗೆಲ್ಲ ಒಂದು ಕಂಡಿದೆ ಅಂದರೆ ಪ್ರೀತಿ, ಅಂದರೆ ಸಿಕ್ಕಾಬಟ್ಟೆ ಪ್ರೀತಿ ತೋರಿಸ್ತಾರೆ ನಮ್ಮ ಕುಟುಂಬದವ್ರ ಮೇಲೆ ಅಂತ ಮುಂಚೆಯಿಂದನೂ. ಆ್ಯಂಡ್ ಇವತ್ತು ಅವ್ರಿಗೆಲ್ಲರಿಗೂ ಈ ಹಾಡು ಇಷ್ಟ ಆಗಿರೋದು, ನಮ್ಮ ಸಿನಿಮಾಗೋಸ್ಕರ ಅವ್ರು ಕಾಯ್ತಾ ಇರೋದು ನೋಡಿದ್ರೆ ಸಖತ್ ಖುಷಿ ಆಗುತ್ತೆ.